ಹಲೋ ನಮಸ್ಕಾರ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಸರ್ ಮಾತಾಡ್ತಿದ್ದೀನಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಫಸ್ಟ್ ಥರ ಇಲ್ಲ ಇವಾಗ ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳೋದು ಹೇಗೆ ಅಂತ. ಅದನ್ನು ಕೂಡ ನಾನು ನಿಮಗೆ ಈಗ ತೋರ್ಸೋಕ್ಕೆ ಬಂದಿದ್ದೀನಿ. ಬನ್ನಿ ನೋಡ್ಕೊಬೋಣ. ಫಸ್ಟು ಗೂಗಲ್ಗೆ ಹೋಗೋಣ. SRS ಮಠ ರೂಮ್ ಬುಕ್ಕಿಂಗ್ ಆನ್ಲೈನ್ಗೆ ಓಕೆ ಕೊಡೋಣ. ಅಲ್ಲಿಂದ ವೆಲ್ಕಮ್ ಟು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಅಂತ ಬರುತ್ತೆ. ಸೊ ಅಲ್ಲಿಗೆ ಕ್ಲಿಕ್ ಮಾಡಿ, ನಂತರ ಚೆಕ್ ಬುಕ್ಕಿಂಗ್ ರೂಮ್ಸ್ ಇದನ್ನು ಕ್ಲಿಕ್ ಮಾಡಿ, ನಂತರ ನಿಮ್ಮ ಮೊಬೈಲ್ ನಂಬರ್, ಸೊ ನಂದು ಕೂಡ ಡಿಸ್ಪ್ಲೇ ಆಗ್ತಾಯಿದೆ, ನನಗೇನು ಪ್ರಾಬ್ಲಮ್ ಇಲ್ಲ. ಸೆಂಡ್ OTP. ಸೊ ನೋಡಿ, ಇವಾಗ OTPನೂ ಕೂಡ ಮೇಲ್ಗೂ ಬರುತ್ತೆ, ವಾಟ್ಸಪ್ಗೂ ಬರುತ್ತೆ, ಮತ್ತು ಟೆಕ್ಸ್ಟ್ ಮೆಸೇಜ್ಗೂ ಬರುತ್ತೆ. ಸೊ ಬಂತು 8763. ಓಕೆನಾ? ವೆರಿಫೈ OTP ನೋಡಿದ್ರಲ್ಲ. ಇವಾಗ ನಾರ್ಮಲ್ ರೂಮ್ ಬುಕ್ಕಿಂಗ್ಗೆ ಓಕೆ ಕೊಡ್ತಾಯಿದ್ದೀನಿ. ಸೊ ನನಗೆ ಬೇಕಾಗಿರೋದು ಪ್ರೊಸೀಡ್ ಕೊಟ್ಟೆ. ನೆಕ್ಸ್ಟ್ ಮಂತ್ 28ನೇ ತಾರೀಕಿಗೆ ನನಗೆ ಬೇಕಾಗಿರೋದು. ಸೊ ನೋಡಿ, ನಾವು ನನಗೆ 29ಕ್ಕೆ ಬೇಕಾಗಿದೆ. ಸೊ ನನಗೆ 28ನೇ ತಾರೀಕಿಗೆ ನಾನು ಮಿಡ್ನೈಟ್ ಮಾಡ್ಕೋಬೇಕಾಗಿದೆ. ಆದರೆ ನಿಮಗೆ ತೋರಿಸೋದಕ್ಕೋಸ್ಕರ 26ನೇ ರೂಮ್ಗೆ 26ನೇ ನಂಬರು ಓಕೆ ಕೊಟ್ಟಿದ್ದೀನಿ ಡೇಟು, ಮತ್ತು ಟೈಮಿಂಗ್ಸ್ 2 ಗಂಟೆ. ಸೊ ನಮಗೆ ಬಸವ ಎಕ್ಸ್ಪ್ರೆಸ್ ಟ್ರೈನ್ ಹೋಗೋದೆ ಆ ಸಮಯಕ್ಕೆ ಅಲ್ಲಿಗೆ ನಮಗೆ ಅದು ವರ್ಕೌಟ್ ಆಗುತ್ತೆ. ಸೊ ಅಲ್ಲಿ 1 ಡೇ ಅಷ್ಟೇ ಚೆಕ್ಔಟ್ ಅದನ್ನೇ ಕೇಳ್ತಾ ಇದೆ. May 27 ಅದೇ ಓಕೆ ಆಗಿದೆ. ಈಗ ಚೆಕ್ ಅವೈಲೇಬಿಲಿಟಿಗೆ ಓಕೆ ಕೊಟ್ಟೆ. ನೋಡಿ, ಇವಾಗ ನೋಡ್ತಾ ಇದ್ದೀರಲ್ಲ, 400 ರೂಪಾಯಿದು ನಾನ್ ಎಸಿದಿದೆ, ನಾನ್ ಎ ಸಿ. ಆದರೆ ಇದಾಯ್ತಲ್ಲ, ಈ ಮಂದಿರದ್ದು 1520. ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಪಕ್ಕನೇ ಇರುವಂತಹ ಹೊಸ ಬಿಲ್ಡಿಂಗ್ SDM. ಓಕೆ. ನೆಕ್ಸ್ಟು ಜಯತೀರ್ಥ ಮಂದಿರ AC, ಅದು 1520 ಕೂಡ. ಇದನ್ನು ನೀವು ಬುಕ್ಕಿಂಗ್ ಮಾಡ್ಕೋಬೇಕಾದ್ರೆ ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ನಾನು ಬುಕ್ಕಿಂಗ್ ಮಾಡ್ತಾಯಿದ್ದೀನಿ, ಓಕೆ ಕೊಟ್ಟೆ. ಸೊ ನೋಡಿ, ನಂದು ಫುಲ್ಲು ಡೀಟೇಲ್ಸ್ ಬಂದಿದೆ. ಯಾಕೆಂದರೆ ನಾನು ವರ್ಷಕ್ಕೆ 2 ಬಾರಿ ಮಂತ್ರಾಲಯಕ್ಕೆ ಹೋಗೋದ್ರಿಂದ ನಾನು ಪಕ್ಕ ಡೀಟೇಲ್ಸ್ ಇಟ್ಟಿರ್ತೀನಿ. ಹಾಗಾಗಿ ಒಂದು ಆಧಾರ್ ನಂಬರ್ ಹಾಕಿ ಓಕೆ ಕೊಟ್ಟೆ. ಇವಾಗ ನೋಡಿ, ಫಸ್ಟು ಇತ್ತಲ್ಲ ನೋಡಿ, ಫೋನ್ಪೇ, ಗೂಗಲ್ ಪೇ, ಹಂಗೇ ಪಟ್ಟಂತ ತಗೊಬಿಡ್ತಿತ್ತು ಏನೇ ಓಕೆ ಕೊಟ್ಟರು. ಆದರೆ ಇವಾಗ ತುಂಬಾ ಚೇಂಜ್ ಆಗಿದೆ. ಈಗ ನೋಡಿ, ನೀವು ಒಂದು ವೇಳೆ ಕಾರ್ಡ್ಸ್ ಇದ್ದರೆ ಕಾರ್ಡ್ಸ್ ಹಾಕ್ಬೋದು, ಇಲ್ಲ ನೆಟ್ ಬ್ಯಾಂಕಿಂಗ್ ಇರಬೇಕು. ಈಗ ನಾನು SBI ನೆಟ್ ಬ್ಯಾಂಕಿಂಗ್ ಇದೆ, ಬಟ್ ಅವ್ರೇನು ಕೇಳ್ತಾ ಇದ್ದಾರೆ, ಯೂಸರ್ ID, ಎಂಟರ್ ID, ಪಾಸ್ವರ್ಡ್, ಲಾಗಿನ್ ಇದೆಲ್ಲ ಕೇಳ್ತಾ ಇದೆ. ಓಕೆ, ನನಗೆ ಅದೂ ಬೇಡ. ಒಂದು ವೇಳೆ ನೋಡಿ, ಒಂದು ವೇಳೆ ನನಗೆ ಅದನ್ನು ಬೇಡ ಅಂತ ಅಂದರೆ ನೆಕ್ಸ್ಟು ವ್ಯಾಲೆಟ್ಗೆ ಹೋಗಿ ಅಲ್ಲಿದೆ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಅಲ್ವಾ, ನೋಡಿ OTP ಬಂತು. ಈ OTPನ ನಾವು ಏನಾದರೂ ಇಲ್ಲಿಗೆ ಹಾಕಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಿಮ್ಮ ಅಮೌಂಟ್ ಕಟ್ ಆಗುತ್ತೆ. ಸೊ ನೋಡಿ, ನಿಮ್ಮ ನಂಬರ್ಗೆ ಡೈರೆಕ್ಟ್ ನಂಬರ್ ಇರುತ್ತೆ, ನಂಬರಲ್ಲಿ ಅಕೌಂಟಿಂದ ಕಟ್ ಆಗುತ್ತೆ. ಸೊ ಜಸ್ಟ್ ಸಿಂಪಲ್ ಇದು. ಅಂದರೆ ಫಸ್ಟ್ ಆ ಥರ ಇತ್ತು, ಇವಾಗ ಈ ಥರ ಆಗಿದೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನು ಮಾಡಿದ್ದೀನಿ. ಬೇಕಾದರೆ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.